ನಮಸ್ಕಾರ ರೀ ರೈತರ. ಹೋದ ವರ್ಷ ಡಿಸೆಂಬರ್ 2023ರಾಗ ಈ ಕೃಷಿ ಹೊಂಡನ ನಾನು ಮಾಡಿದ್ದೆ. ಈ ಕೃಷಿ ಹೊಂಡ ಮಾಡೋದು ಸಂಪೂರ್ಣ ವಿಡಿಯೋ ನೀವು ಎಲ್ಲರೂ ನೋಡ್ಯಾರಿ. ಹೋದ ವರ್ಷ ತುಂಬೋದಾಗಲಿಲ್ಲ ನೀರಿಲ್ಲದ ಕಾರಣಕ್ಕಾಗಿ. ಈ ವರ್ಷ ಕಿನಾಲ್ ನೀರು ಬಂದಿತ್ತು. ಕಿನಾಲ್ ನೀರಿನಿಂದ ಮತ್ತು ತುಂಬಕ್ಕೆ ಅನುಕೂಲ ಆಗೈತಿ. ಈಗ ಸದ್ಯಕ್ಕೆ ದಿವಸ ಡೇಟ ಸೆಪ್ಟೆಂಬರ್ 10, 2024. ಮಳೆ ಆದರೂ ಇನ್ನೂ ನಮ್ಮ ಬಾವಿಗಳಿಗೆ ನೀರು ಬಂದಿಲ್ಲ. ಇಷ್ಟು ನೀರು ಬಂದೈತಿ ಬಾವಿಗೆ. ಈಗ ಕಿನಾಲ್ ನೀರು ಪುಣ್ಯದಿಂದ ನಾವು ಈ ಕೆರೆಯನ್ನು ತುಂಬಿದ್ದೀವಿ. ಸುಮಾರು 7.5 HP ಹಗಲಿ 6 ತಾಸು ಸಿಂಗಲ, 3 ತಾಸು ತ್ರಿಪೇಸ, ಆಮೇಲೆ ಹಗಲೊತ್ತು 4 ತಾಸು ತ್ರಿಪೇಸ, ಒಟ್ಟಿಗೆ 7 ತಾಸು ತ್ರಿಪೇಸ, 6 ತಾಸು ಸಿಂಗಲ. ಇಷ್ಟು ಕೂಡಿ ಸುಮಾರು ಒಂದು 7 ದಿವಸಿಗೆ ಇದು ಹೊಂಡ ತುಂಬೈತೆ. ಕೃಷಿ ಹೊಂಡ ನಮ್ಮದು ಸ್ವಲ್ಪ ಖುಷಿ ಆಗಕತ್ತೈತಿ. ಈಗ ಉದ್ದಿತ್ತು ಹೊಲದಾಗ, ಉದ್ದೆಲ್ಲ ತೆಗೆದ ಇನ್ನು ಮುಂದೆ ಜೋಳ ಬಿತ್ತಕ್ಕೆ ತಯಾರಿ ಮಾಡಕತ್ತೀವಿ. ಜೋಳ ಮಳೆ ಸರಿಯಾಗಿ ಆಯ್ತಾರ ಜೋಳ ಲಾಸ್ಟಿಗೆ ಸ್ವಲ್ಪ ಒಂದು 2-3 ನೀರು ಹಾಸ್ಕೊತಿತ್ತು. ಈಗ ಅದ ನೀರು ನಮ್ಗೆ ಹಾಸಕ್ಕೆ ನೀರು ಇದ್ದಿದ್ದಿಲ್ಲ. ಈ ಕೃಷಿ ಹೊಂಡ ತುಂಬಿದ್ರಿಂದ ನಮ್ಗೆ ಜೋಳಕ್ಕೆ ನೀರು ಹಾಸಕ್ಕೆ ಅನುಕೂಲ ಆಕತ್ತಿನ. ಜೋಳ ಉತ್ತಮವಾಗಿ ಬರ್ಬೋದು ಅಂಥೇಳಿ ನನ್ನ ಭಾವನೆ. ಹಿಂಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ವಿಡಿಯೋನ ಕೊನೆವರೆಗೂ ನೋಡಿರಿ. ಮಳೆರಾಜನ ಕೃಪೆಯಿಂದ ಮುಂದೆಲ್ಲ ಮಳೆ ಬೆಳೆ ಉತ್ತಮವಾಗಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.